ನಮಸ್ಕಾರ ಬಂಧುಗಳೇ. ವಿಶೇಷವಾಗಿ ಇವತ್ತು ವಿಶ್ವ ಆಹಾರ ದಿನ. ನಮಗೆಲ್ಲ ಗೊತ್ತಿರುವುದು ವಿಶ್ವ ಆಹಾರ ದಿನ. ನಮಗೆಲ್ಲ ಮುಖ್ಯವಾಗಿ ಮನುಷ್ಯ ಪ್ರತಿನಿತ್ಯ ಆಹಾರ ಮತ್ತು ನೀರು ಪ್ರತಿನಿತ್ಯ ನಮಗೆ ಬೇಕಾಗಿರತಕ್ಕಂಥದ್ದು. ನಮ್ಮಲ್ಲಿ ಇರತಕ್ಕಂಥ ಒಳ್ಳೆತನ ಮತ್ತು ಕೆಟ್ಟ ಗುಣ ಒಂದೆರಡು ಮಾತಾಡ್ತೀನಿ, ಒಂದೆರಡು ಮೂರು ಮಾತಾಡಿ ಸ್ವಲ್ಪ ಹೇಳ್ತೀನಿ. ಏನು ಹೇಳುತ್ತಪ್ಪ ಅಂದರೆ, ನಮ್ಮನ್ನು ಒಳ್ಳೇದು ಕಾಯಿತು ಕೆಟ್ಟದ್ದು ಕಾಯಿತು. ಯಾವುದು ಕಾಯ್ತದ? ನಮ್ಮ ದಾರಿ ನಮ್ಮನ್ನೇ ಕಾಯುತ್ತೆ, ಹೌದಲ್ವಾ? ಇವಾಗ ನಾವು ಕೆಟ್ಟ ದಾರಿ ಹುಡುಕಿದ್ರೆ ಏನಾಗ್ತದ? ಕೆಟ್ಟದ್ದಾಗ್ತದ. ಒಳ್ಳೆ ದಾರಿ ಹುಡುಕಿದರೆ ಒಳ್ಳೆಯದಾಗ್ತದ. ನಮ್ಮಲ್ಲಿ ಇದೆಯಲ್ವಾ? ವಿಶೇಷವಾಗಿ ನೀವು ಮನುಷ್ಯನ ಅವನಿಗೂ ಕೂಡ ಒಳ್ಳೆಯದ ಮಾಡಬೇಕಲ್ವಾ? ಅವನಿಗೂ ನೀವು ಕೆಟ್ಟದ್ದ ಮಾಡಿದರೆ ಏನಾಗ್ತದೆ ಪರಿಣಾಮ? ವಿಶೇಷವಾಗಿ ವಿಶ್ವ ಆಹಾರ ದಿನದಿಂದ ನಾನು ಇವತ್ತು ಇದೊಂದು ವಿಶೇಷವಾಗಿ ನಾವು ಅವರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೆ ಏನು ಆಗುತ್ತೆ? ಕೆಟ್ಟದ್ದಾಗುತ್ತಾ ಒಳ್ಳೆಯದಾಗುತ್ತಾ? ಕೆಟ್ಟದ್ದಾಗುತ್ತಾ ಒಳ್ಳೆಯದಾಗುತ್ತಾ ಅಂತ. ಫೋನ್ ಬಂದಿದೆ, ಫೋನ್ಗಳು ಎಲ್ಲರ ಕೈಲಿ ಆ್ಯಂಡ್ರಾಯ್ಡ್ ಫೋನ್ಸ್ ಇದೆ ಅಲ್ವಾ? ಪ್ರತಿ ಕುಟುಂಬಗಳಲ್ಲೂ ಆ್ಯಂಡ್ರಾಯ್ಡ್ ಫೋನ್ ಇದೆ. ನಾವು ಅದನ್ನು ಹೇಗೆ ಬಳಸ್ತೀವಿ? ಅದರಲ್ಲಿ ಕೆಟ್ಟದಾಗಿದ್ದರೆ ಕೆಟ್ಟದಾಗಿ ಬಂದರೆ ಕೆಟ್ಟದಾಗಿ ನೋಡ್ತೀವಿ, ಒಳ್ಳೇದು ಬಂದರೆ ಒಳ್ಳೆಯದನ್ನೇ ನೋಡ್ತೀವಿ. ನಮ್ಮಲ್ಲಿಲ್ವಾ ಆಯ್ಕೆ ಆಗಿರೋದು? ಆಯ್ಕೆ ಮಾಡ್ಕೊಳ್ಳೋದು ಅಲ್ಲ, ನಾನು ಹೇಳ್ತಿರೋದು ನಮ್ಮಲ್ಲಿ ಇದೆಯಲ್ವಾ? ಅಲ್ವಾ? ವಿಶೇಷವಾಗಿ ಇವತ್ತು ಆಹಾರ ದಿನ, ವಿಶ್ವ ಆಹಾರ ದಿನ, ವಿಶ್ವ ಮಾನವ. ನಾವು ವಿಶ್ವ ಮಾನವ. ನೋಡಿ ಹೇಗಿದೆ ಅಂತ, ಮಾತಲ್ಲಿ ನೋಡಿ ಹೇಗಿದೆ ಅಂತ. ನಾವು ಒಬ್ಬರಿಗೆ ಏನು ಕೊಡ್ತೀವಿ? ವಿಶೇಷವಾಗಿ ಕರೆದು ನಾವು ಚೆನ್ನಾಗಿ ಮಾತಾಡಿಸಿದರೆ, ಚೆನ್ನಾಗಿ ಬೇಡ, ಚೆನ್ನಾಗಿ ಮಾತಾಡಿಸಿದರೆ ಅವರಿಗೂ ಏನಾಗ್ತದೆ? ಚಲೋದಾನು. ಆ ಮನುಷ್ಯ ಚಲೋದಾನು ಅಲ್ವಾ? ನಾವು ಏನಾದರೂ ಕೆಟ್ಟದ್ದಾಗಿ ಮಾತಾಡಿದರೆ ಅವ್ರು ಏನು ಮಾಡ್ತಾರೆ? ಕೆಟ್ಟದ್ದಾಗೇ ಮಾತಾಡ್ತಾರೆ. ಹೀಗೆ ಹೇಳ್ಕೊತ ಹೋದರೆ ಕಾಲಾವಕಾಶಗಳು ತುಂಬಾ ಬೇಕಾಗ್ತದೆ. ಅದಕ್ಕೆ ಮುಂಜಾಗ್ರತೆ. ಏನು ಹೇಳ್ತಾರೆ? ಮುಂಜಾಗ್ರತೆ. ಮಾನವ ಮುಂಜಾಗ್ರತೆ ಕೈಗೊಳ್ಳಬೇಕು. ಉದಾಹರಣೆಗೆ ಕೋರ್ಟ್. ನಾವೆಲ್ಲ ಏನು ಮಾಡ್ತೀವಿ? ಮಳೆ ಬಂದಾಗ ಯಾವ ಕೋಟ್ ಹಾಕ್ತೀವಿ? ರೈನ್ ಕೋಟ್ ಹಾಕ್ತೀವಿ. ರೈನ್ ಅಂದ್ರೇನು? ಮಳೆ. ರೈನ್ ಕೋಟ್ ಹಾಕೋತೀವಿ. ಆ ಕೋಟ್ ಹಾಕ್ಕೊಂಡ್ರೆ
ನಮ್ಮ ದೇಹ ಅಂಗಾಂಗಗಳು ಭಾಗಗಳು ಏನು ಮಾಡುತ್ತೆ? ರೈನ್ ಕೋಟ್ ಏನು ಮಾಡುತ್ತೆ? ಮಳೆಯನ್ನು ತಡೆಯುತ್ತೆ. ಏನು ಮಾಡುತ್ತೆ? ಮಳೆಯನ್ನು ತಡೆಯುತ್ತೆ. ನಮ್ಮನ್ನ ರೈನ್ ಕೋಟ್ ಏನು ಮಾಡುತ್ತೆ? ರೈನ್ ಅಂದರೆ ಏನು? ಮಳೆ. ಕೋಟ್ ಅಂದರೆ ಕೋಟ್ ಅರ್ಥ ಭಾಳ ಇದೆ, ನಾವು ಅರ್ಥ ಮಾಡ್ಕೊಳ್ಳೋದಲ್ಲಿದೆ. ಈಗ ಉದಾಹರಣೆಗಳು ಇನ್ನೂ ಆಗುತ್ತಾ? ಶಾಲೆ ನೋಡಿ, ಶಾಲೆ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ತೀವಿ ನೋಡಿ. ಶಾಲೆ LKG UKG 1ರಿಂದ 10ನೇ ತರಗತಿ. LKG UKG ಪಾಲನೆ ಪೋಷಣೆ. ಮಕ್ಕಳ ಪಾಲನೆ ಪೋಷಣೆ. ಮಕ್ಕಳಿಗೇನು ಬೇಕು? ವಿಶೇಷವಾಗಿ ನಾವೇನು ಕೊಡಬೇಕು? ಪಾಲನೆ ಪೋಷಣೆ ಕೊಡಬೇಕು. ಮಕ್ಕಳನ್ನು ತಯಾರು ಮಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥದ್ದು ತಂದೆ ತಾಯಿಗಳ ಮಕ್ಕಳಿಗೆ ಹೇಳ್ತಾರೆ, ಇಲ್ಲಪ್ಪ ಅವ್ರ ಮಕ್ಕಳು ನೋಡಿ ಎಲ್ಲ ಸಂಸ್ಕೃತಿ ಮರ್ತು ಹೋಗಿದ್ದಾರೆ ಪಾಪ, ಅವ್ರಿಗೇನು ತಂದೆ ತಾಯಿಗಳನ್ನು ಸಂಸ್ಕೃತಿ ಕೊಟ್ಟಿಲ್ಲ, ಹೇಗಾದರೂ ಬೆಳೀತಾ ಇದ್ದಾರೆ ಅಂತ. ಪಾಪ ಎಷ್ಟೋ ತಂದೆ ತಾಯಿಗಳು ಪರಿಸ್ಥಿತಿ ಹೇಳ್ಕೊಂಡು ಹೋಗ್ಬೇಕಾ? ಹೋಗ್ತಾ 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 ಪರಿಸ್ಥಿತಿಗಳು ಹೇಗೆ ಆಗ್ತದೆ ಅಂತ ನೋಡ್ರಿಪ್ಪ. ಉದಾಹರಣೆಗೆ ಇಲ್ಲೇ ಇದೆ, ಮಾತಾಡ್ತಾ ಇದೆ ನೋಡಿ. ಇದ್ರ ಪರಿಸ್ಥಿತಿ ಏನಾಗಿ ಹೋಗಿತ್ತು? ವಿಶ್ವ ಆಹಾರ ದಿವಸ ಬಂದು ಮಾತಾಡಬೇಕಂತ ಬಂತು, ಎಲ್ಲಿ ಹೋಯಿತು? ಏನಾಗೋಯ್ತು? ಪಾಲನೆ ಪೋಷಣೆ ನಮಗೆ ಮುಖ್ಯವಾಗಿ ವಿಶೇಷವಾಗಿ ಶಿಕ್ಷಣ ಬೇಕು. ಯಾರು ಕೊಡಬೇಕು? ಯಾರು ತಗೋಬೇಕು ಶಿಕ್ಷಣ? ಶಿಕ್ಷಣ ಅನ್ನೋದು ಮಾನವನ ಸಿದ್ಧಾಂತದ ಹಕ್ಕು. ಶಿಕ್ಷಣ ಅನ್ನೋದು ಶಿಕ್ಷಣ ಎಲ್ರಿಗೂ ಬೇಕು. ಆದರೆ ನಾವು ನುಡಿಯನ್ನು ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗ್ತದೆ. ನಾವು ಹೇಗೆ ಒಬ್ಬರ ಹತ್ರ ನಾವು ಹೇಗೆ ಮಾತಾಡ್ತೀವಿ, ಒಬ್ಬರ ಹತ್ರ ನಾವು ಹೇಗೆ ನಡ್ಕೋತೀವಿ, ಹೇಗೆ ಕೇಳ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ ಹೇಗಾಗಿ ಹೋಗಿದೆ ನೋಡ್ತಿದ್ರಲ್ಲ ವಿಶ್ವ ಆಹಾರ ನಿನ್ನೆ ದಿವಸ ಹೇಗಿತ್ತು.